ಈ ಸಲ ನಾನು ಮುಂದಿನ ಶುಕ್ರವಾರ ಮಾಡ್ತಿದ್ದೀನಿ ಹಬ್ಬನ. ಯಾಕೆಂತಂದರೆ ಈ ಥರದೆಲ್ಲ ಒಂದು ಹಲವಾರು ಕಾರ್ಯಕ್ರಮಗಳಿತ್ತು ಈ ದಿನ. ವರಮಹಾಲಕ್ಷ್ಮಿ ಅಂತಂದರೆ ಸಮೃದ್ಧಿಯ ಸಂಕೇತ ತಾಯಿ. ಆ ಸಮೃದ್ಧಿಯನ್ನು ಆರಾಧಿಸೋದು, ಆ ಸಮೃದ್ಧಿಯನ್ನು ಪೂಜಿಸುವುದು, ಒಳ್ಳೆಯತನದಲ್ಲಿ ಒಳ್ಳೆಯ ಅರ್ಥದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ತಾಯಿ ಕರುಣಿಸಲಿ ಅನ್ನೋದೇ ಈ ಹಬ್ಬದ ವಿಶೇಷ. ಮೊದಲಿಂದಲೂ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಭಾಳ ಅರ್ಥಪೂರ್ಣವಾಗಿ ಮತ್ತು ಶಾಸ್ತ್ರಯುಕ್ತವಾಗಿ ಮತ್ತು ಅದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಯೇ ಮಾಡೋದು. ಅಂದರೆ ನಾವು ಒಂದು ವಾರದಿಂದ ನಾವು ಶ್ರಾವಣ ಅಂದ್ರೇ ನಾವೆಲ್ಲವೂ ವೆಜಿಟೇರಿಯನ್ ಆಗಿರ್ತೀವಿ. ಗಣೇಶನ ಹಬ್ಬನದವರೆಗೂ ನಾವು ನಮ್ಮ ಮನೇಲಿ ನಾನ್ ವೆಜ್ ಮಾಡೋದು ಅದೆಲ್ಲ ಇರೋದಿಲ್ಲ. ಮತ್ತು ಈ ಹಬ್ಬದಲ್ಲಿ 2ನೇ ಶುಕ್ರವಾರ ಯೂಶಲಿ ಶ್ರಾವಣ 2ನೇ ಅಂದರೆ ಇವತ್ತು ಅದನ್ನು ನಾವು ಮಾಡೋವಂಥದ್ದು ಪದ್ಧತಿ. ನಮಗೆ ಆಗದೇ ಇದ್ದರೆ ಶ್ರಾವಣದ ಯಾವುದೇ ಶುಕ್ರವಾರದಲ್ಲಿ ಕೂಡ ಪೂಜೆ ಮಾಡಬಹುದು ಅಂಥೇಳಿ ಅದು ಅಭ್ಯಾಸ ಇದೆ. ಮನೆಯಲ್ಲಿ ಎಲ್ಲವೂ ಒಳ್ಳೆಯತನದಲ್ಲಿ ಒಂದು ಸಮೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ತಾಯಿಯನ್ನು ಆರಾಧಿಸ್ತೀವಿ. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ವಿಶೇಷವಾದ ಒಂದು ಪೂಜೆ. ಅಂದರೆ ಲಕ್ಷ್ಮೀ ಪುತ್ರದಲ್ಲಿ ನನಗೆ ಅತ್ಯಂತ ಒಳ್ಳೆಯ ಪಾತ್ರ ಅಂತಲೇ ಹೇಳ್ಬೋದು. AP ಅರ್ಜುನ್ರವರ ಕತೆ, ಅವರೇ ಕತೆ ಬರೆದು ಅವರೇ ಸ್ಕ್ರೀನ್ ಪ್ಲೇ ಮಾಡಿ ಅವರೇ ಡೈಲಾಗ್ಸನ್ನು ಬರೆದಿದ್ದಾರೆ. ಮತ್ತು ಸ್ವಾಮಿರವರು ನಿರ್ದೇಶನ ಮಾಡ್ತಿದ್ದಾರೆ. ಆಕೆ ಅವರ ಶ್ರೀಮತಿಯವರು ಇದನ್ನು ನಿರ್ಮಾಣ ಮಾಡ್ತಿದ್ದಾರೆ. ತುಂಬ ಒಳ್ಳೆಯ ಪಾತ್ರ. ಬಹಳ ದಿನಗಳ ನಂತರ ಮತ್ತೆ ಒಂದು ಅತ್ಯುತ್ತಮವಾದ ಪಾತ್ರ ಅಂತ ನನಗೆ ತುಂಬ ಅನಿಸಿದೆ. ಮತ್ತು ಆ ಪಿಕ್ಚರು ಕೂಡ ತುಂಬ ಇಡೀ ಚಿತ್ರಕಥೆ ಒಂದು ರೀತಿಯಾಗಿ ವಿಭಿನ್ನವಾಗಿ ಸಾಗುತ್ತೆ. ಅಂದರೆ ಯೂಶುವಲ್ ಸಿನಿಮಾಕ್ಕಿಂತ ಬೇರೆ ಟ್ರ್ಯಾಕಲ್ಲಿ ಸಾಗುವಂಥ ಒಂದು ಸಿನಿಮಾ ಇದು. ತುಂಬ ಖುಷಿ ಅನಿಸುತ್ತೆ. ನಾನು ಪಾತ್ರ ಮಾಡಿದ್ದು ನನಗೇನೆ ಸಂತೋಷ ಅನಿಸುತ್ತೆ.